ಎಸ್, ಫೋರ್ತ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್. ಲಾಸ್ಟ್ ಕ್ಲಾಸಲ್ಲಿ ನಾವು ರೈಮ್ಸನ್ನು ಕಲ್ತಿದ್ವು. ಈಗ ನೋಡಿ, ಇಲ್ಲಿ ಹಿಯರ್ ಈಸ್ ಅನದರ್ ರೈಮ್. ಈಗ ಇನ್ನೊಂದು ರೈಮ್ಸ್ ಕೊಟ್ಟಿದ್ದಾರೆ. ಆ ರೈಮ್ಸ್ ಏನು ಮಾಡ್ಬೇಕಂತೆ, ಫಸ್ಟ್ ರೀಡ್ ಇಟ್ ಸೈಲೆಂಟ್ಲಿ. ಫಸ್ಟ್ ಮೊದಲೇ ಮಾಡಬೇಕು, ರೀಡ್ ಇಟ್ ಸೈಲೆಂಟ್ಲಿ, ನಿಧಾನಕ್ಕೆ ಓದ್ಕೊಳ್ಳಿ. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳವನ್ನು ತುಂಬಿ. ಯೂಸಿಂಗ್ ದಿ ಪಿಕ್ಚರ್ಸ್, ಚಿತ್ರಗಳನ್ನು ಉಪಯೋಗಿಸ್ಕೊಂಡು. ವಿತ್ ದೇರ್ ನೇಮ್ಸ್, ಆ ಹೆಸರುಗಳಿಂದ. ವಿತ್ ದೇರ್ ನೇಮ್ಸ್, ಅವುಗಳ ಹೆಸರು. ಆ್ಯಸ್ ಕ್ಲೂಸ್ ಗಿವನ್ ಬಿಲೋ, ಅವುಗಳು ನಿಮಗೆ ಸುಳಿವು ಕೊಟ್ಟಾಗಿರುತ್ತೆ. ಆ ಚಿತ್ರಗಳನ್ನು ನೋಡಿ, ಆ ಚಿತ್ರಗಳ ಹೆಸರು ನಿಮ್ಗೆ ಗಮನಿಸಿ. ಅದು ಬಂತು ಅಂದರೆ ನಿಮಗೆ ರೈಮ್ಸ್ ತುಂಬೋದಕ್ಕೆ ಸುಲಭ ಅಂತ ಕೊಟ್ಟಿದ್ದಾರೆ ಅಲ್ವಾ. ಈಗ ನಾನು ನಿಮ್ಗೆ ಏನು ಮಾಡ್ತೇನೆ ಅಂದರೆ, ಕೆಳಗಡೆ ಫಸ್ಟ್ ಆ ಚಿತ್ರಗಳನ್ನು ತೋರಿಸ್ತೀನಿ, ಯಾವ್ಯಾವುದು ಅಂತ ನೀವು ನೋಡ್ಕೊಳ್ಳಿ. ಆ ಚಿತ್ರಗಳನ್ನ ನೋಡ್ಕೊಂಡು ಆ ಹೆಸರುಗಳನ್ನ ಗಮನಿಸಿದರೆ ಇವಾಗ ಮಾಡಬೇಕಾದ್ರೆ ತುಂಬ ಸುಲಭವಾಗಿ ನೀವು ಅದನ್ನು ಬರಿಬೋದು. ನೋಡಿ, ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಅವನು ಅಲ್ಲ, ನೋಡಿ ಅದು ಕಾರ್, ಮೂನ್, ಕೇಕ್, ಕಪ್, ಫ್ರಿಡ್ಜ್, ರಿಂಗ್ ಅಂತ ನೋಡಿ ಚಿತ್ರ ಇದೆ. ರಿಂಗ್ ಇದೆ, ಕಾರ್ ಇದೆ ಅಲ್ಲ, ಮೂನ್ ಇದೆ, ಫ್ರಿಡ್ಜ್ ಇದೆ, ಕಪ್ ಇದೆ ಅಲ್ವಾ, ಕೇಕ್ ಇದೆ, ಹೌದಲ್ವಾ. ಎಸ್, ಈಗ ನಾವು ರೈಮ್ಸ್ ನೋಡ್ತಾ ಹೋಗೋಣ. ಎಸ್, ಯಾವುದು? ದಿಸ್ ಈಸ್ ಎ ವರ್ಡ್ ವಿಚ್ ರೈಮ್ಸ್ ವಿತ್ ಬ್ರಿಡ್ಜ್. ಈ ವರ್ಡ್ ಏನಿದೆ ಪದ, ದಿಸ್ ರೈಮ್ಸ್ ವಿತ್ ಬ್ರಿಡ್ಜ್. ಬ್ರಿಡ್ಜ್ ಅನ್ನೋದಕ್ಕೆ ರೈಮಿಂಗ್ ವರ್ಡ್ ಅದು. ಐ ಆಮ್ ವೆರಿ ಕೋಲ್ಡ್, ನಾನು ತುಂಬ ತಣ್ಣಗಿರ್ತೀನಿ. ಐ ಆಮ್ ವೆರಿ ಕೋಲ್ಡ್. ಐ ಆಮ್ ಎ ಡ್ಯಾಶ್ ಅಂತ ಕೊಟ್ಟು ಅಲ್ವಾ. ನೋಡಿ, ಇಲ್ಲಿ ಬರೀತೀನಿ. ದಿಸ್ ಈಸ್ ಎ ವರ್ಡ್, ದಿಸ್ ಈಸ್ ಎ ವರ್ಡ್ ವಿಚ್, ಯಾವುದು, ವಿಚ್ ರೈಮ್ಸ್, ಪ್ರಾಸ ಆಗುತ್ತೆ. ರೈಮ್ಸ್ ವಿತ್, ಯಾವುದು ಪ್ರಾಸ ಆಗುತ್ತೆ ಅಂದರೆ ಬ್ರಿಡ್ಜ್. BRIDGE, ಬ್ರಿಡ್ಜ್ ಅಂದರೆ ಸೇತುವೆ. BRIDGE. ಹಾಂ, ರೈಮ್ಸ್ ವಿತ್ ಬ್ರಿಡ್ಜ್. ಐ ಆಮ್ ವೆರಿ ಕೋಲ್ಡ್. ಐ ಆಮ್ ವೆರಿ ಕೋಲ್ಡ್, ನಾನು ತುಂಬ ತಣ್ಣಗಿರ್ತೀನಿ. ಎಸ್, ಬಿಕಾಸ್, ಏಕೆಂದರೆ. ಬಿಕಾಸ್ ಅಂದರೆ ಏಕೆಂದರೆ. ಐ ಆಮ್ ಎ ಡ್ಯಾಶ್. ಅಲ್ಲಿರೋ ಚಿತ್ರಗಳಲ್ಲಿ ಯಾವುದು ಇದಕ್ಕೆ ಪ್ರಾಸ ಆಗುತ್ತೆ ಬ್ರಿಡ್ಜ್ಗೆ? ನಮಗೆ ಕಾರ್, ಮೂನ್, ಕೇಕ್, ಕಪ್, ಫ್ರಿಡ್ಜ್, ರಿಂಗ್ ಅಲ್ವಾ. ಐ ಆಮ್ ವೆರಿ ಕೋಲ್ಡ್, ಫ್ರಿಡ್ಜಲ್ಲಿಟ್ಟು ವಸ್ತುಗಳೆಲ್ಲ ಹೇಗಿರುತ್ತವೆ? ತಣ್ಣಗಿರುತ್ತೆ. ಸೊ ದ ವರ್ಡ್ ಈಸ್ ಫ್ರಿಡ್ಜ್. FRIDGE. FRIDGE, ಫ್ರಿಡ್ಜ್. This is a word rhymes with up. This is a word which, ಯಾವುದು ರೈಮ್ಸ್, ಪ್ರಾಸ ಆಗುತ್ತೆ. ರೈಮ್ಸ್ ವಿತ್ ಅಪ್, ಅಪ್ಪನ ಮೇಲೆ. Rhymes with, you can pour into me and drink. You can, ನೀನು ಮಾಡ್ತೀಯಾ ಇನ್ನು ಪೋರ್ ಅಂದರೆ ಸುರಿಯೋದು. ಪೋರ್ ಇಂಟು ಮೀ, ನನ್ನೊಳಗೆ ನೀನು ಸುರಿತೀಯಾ. ಅಂಡ್ ಡ್ರಿಂಕ್, ಸುರಿದೇನು ಮಾಡ್ತೀಯಾ? ಅಂಡ್ ಡ್ರಿಂಕ್, ಕುಡಿತೀಯಾ. ನನ್ನೊಳಗೆ ಸುರ್ಕೊಂಡು ನೀವು ಕುಡಿತೀಯ ಅಲ್ವಾ. ಎಸ್, ಐ ಆಮ್ ಎ ಡ್ಯಾಶ್. ಆಮ್ ಎ ಡ್ಯಾಶ್. ಅಪ್ ಅನ್ನೋದಕ್ಕೆ ಪ್ರಾಸ ಬರುವಂಥ ಪದ ಇಲ್ಲಿ ಯಾವುದಿದೆ? ಅದಕ್ಕೆ ರೈಮಿಂಗ್ ವರ್ಡ್ ಆಗಬೇಕು. ನಾವು ಅದರೊಳಗೆ ಸುರ್ಕೋತೀವಿ ಮತ್ತು ಅದನ್ನು ಕುಡಿತೀವಿ ಅಂತ ಹೇಳಿದೆ. ದಟ್ ಈಸ್ ಕಾಲ್ಡ್
ಕಪ್ ಅಪ್ ಕಪ್. ದೀಸ್ ಆರ್ ರೈಮಿಂಗ್ ವರ್ಡ್ಸ್. ಬ್ರಿಡ್ಜ್, ಫ್ರಿಡ್ಜ್, ಅಪ್, ಕಪ್. ಈ ರೀತಿ ಪದಗಳನ್ನು ನಾವು ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಐ ಆಮ್ ಗುಡ್ ಫಾರ್ ಜರ್ನಿ. ಐ ಆಮ್ ಗುಡ್ ಫಾರ್, ಐ ಆಮ್ ಗುಡ್ ಫಾರ್ ಜರ್ನಿ. JOURNEY. I am good for journey. When you are going far. When you are going far. FOR, FAR. Going far. Far ಅಂದ್ರೆ ದೂರ. ಫಾರ್ ನಿಯರ್, ಹತ್ತಿರ ದೂರ. ನೋಡಿ, ಐ ಆಮ್ ಗುಡ್ ಫಾರ್ ಜರ್ನಿ. ನಾನು ತುಂಬ, ನೀವು ಪ್ರಯಾಣಕ್ಕೆ, ಎಲ್ಲರೂ ಪ್ರಯಾಣ, ಜರ್ನಿ ಅಂದರೆ ಪ್ರಯಾಣ. ನಾನು ಪ್ರಯಾಣಕ್ಕೆ ಹೋಗಿ ನಾನು ಭಾಳ ಉಪಯೋಗಕ್ಕೆ ಬರ್ತೀನಿ. ನಾನು ಐ ಆಮ್ ಗುಡ್ ಫಾರ್ ಜರ್ನಿ. ವೆನ್ ಯು ಆರ್ ಗೋಯಿಂಗ್ ಫಾರ್, ನೀವು ತುಂಬ ದೂರ ಹೋಗಬೇಕು ಅಂದರೆ ನಾನು ಪ್ರಯಾಣಕ್ಕೆ ಒಂದು ಒಳ್ಳೆಯ ವಸ್ತು ನಾನು. ಹಾಂ, ಐ ನೀಡ್ ಲಾಟ್ ಆಫ್ ಪೆಟ್ರೋಲ್. ನನಗೆ ತುಂಬ ಹೋಗ್ಬೇಕಂದ್ರೆ ನನಗೆ ತುಂಬ ಪೆಟ್ರೋಲ್ ಬೇಕು. ಐ ನೀಡ್ ಲಾಟ್ ಆಫ್ ಪೆಟ್ರೋಲ್. ಐ ನೀಡ್ ಲಾಟ್ ಆಫ್ ಪೆಟ್ರೋಲ್. ನನಗೆ ತುಂಬ ಪೆಟ್ರೋಲ್ ಬೇಕು. ಬಿಕಾಸ್, ಏಕೆಂದರೆ, ಬಿಕಾಸ್ ಐ ಆಮ್ ಯಾರು ಇರೋದ್ರಲ್ಲಿ ಯಾವುದು ನೀವು ಹೇಳಿ? ಕಾರ್, ಮೂನ್, ಕೇಕ್, ಕಪ್, ಫ್ರಿಡ್ಜ್, ರಿಂಗ್ ಅಂತಿದೆ. ನಾವು ದೂರ ಪ್ರಯಾಣಕ್ಕೆ ಯಾವುದನ್ನು ಉಪಯೋಗಿಸ್ತೇವೆ? ದಟ್ ಈಸ್ ಕಾರ್. FAR ಫಾರ್, CAR ಕಾರ್. FAR ಫಾರ್, CAR ಕಾರ್. ಎಸ್, ದಿಸ್ ಈಸ್ ಎ ವರ್ಡ್ rhymes with spoon. This is a word rhymes with spoon. ಸ್ಪೂನ್ ಅಂದರೆ ಚಮಚ ಅನ್ನೋದಕ್ಕೆ ಪದಕ್ಕೆ ಇದು ರೈಮ್ಸ್ ಅಂತೆ. ದಿಸ್ ಇಸ್ ಎ ವರ್ಡ್ rhymes with spoon. I shine at night. I shine at night. ನಾನು ರಾತ್ರಿ ಹೊತ್ತು ಹೊಡಿತೀನಿ. ಐ ಶೈನ್ ಅಟ್ ನೈಟ್. ರಾತ್ರಿ ಹೊತ್ತು ನಾನು ತಳ ಹೊಡಿತೀನಿ. ಬಿಕಾಸ್, ಏಕೆಂದರೆ. ಯಾರು ರಾತ್ರಿ ಹೊತ್ತು ಹೊಡೆಯೋದು? ಸ್ಪೂನಿಗೆ ರೈಮಿಂಗ್ ವರ್ಡು ಯಾವುದು? ಐ ಆಮ್ ಎ ಮೂನ್, ಚಂದ್ರ ಅಲ್ವಾ? ಎಸ್. And next one, this is a word which rhymes with bake. This is a word which rhymes with which? Word which rhymes with this is a word which rhymes with bake. This is a word, ಈ ಪದ rhymes with bake. ಬೇಕ್ ಅಂದರೆ ಸುಡೋದು ಅಂತ, ಮತ್ತೆ ಅದಕ್ಕೆ ಬೇಕರಿ ಅಂತ ಕರೆಯೋದು. ಬೇಕ್. I am tasty to eat. I am tasty. TASTEY. TASTY. Tasty to eat. ತಿನ್ನೋದಕ್ಕೆ ನಾನು ತುಂಬ ರುಚಿಯಾಗಿರ್ತೀನಿ. ಬಿಕಾಸ್
ಐ ಆಮ್, ಬಿಕಾಸ್ ಏಕೆಂದರೆ, ಐ ಆಮ್ ಎ, ದಿಸ್ ಈಸ್ ಬೇಕ್ ಕೇಕ್, CAKE ಕೇಕ್, ಈ ಕೇಕ್. ಈಗ ನೋಡಿ ಇನ್ನೊಂದಿದೆ, ಇದನ್ನ ಅಳಿಸ್ಬಿಟ್ಟು ಬರೀತೀನಿ ಆಯ್ತಲ್ಲ. ಈಗ ಫಸ್ಟ್ ಒಂದು ಸತಿ ಹೇಳ್ತೀನಿ ನೋಡಿ, ನಿಮಗೆ ಗೊತ್ತಾಗಲಿ. ಎಸ್, ದಿಸ್ ಈಸ್ ಎ ವರ್ಡ್ ವಿಚ್ ರೈಮ್ಸ್ ವಿತ್ ಬ್ರಿಡ್ಜ್. ಐ ಆಮ್ ವೆರಿ ಕೋಲ್ಡ್ ಬಿಕಾಸ್ ಐ ಆಮ್ ಎ ಫ್ರಿಡ್ಜ್. This is a word which rhymes with up. You can pour into me and drink. I am a cup. I am good for journey when you are going far. I need lot of petrol because I am a car. This is a word which rhymes with spoon. I shine at night. I shine at night because I am a moon. This is a word which rhymes with bake. I am tasty to eat because I am a cake. ಅಲ್ವಾ? ಎಸ್, ಇಲ್ಲಿ ರೈಮಿಂಗ್ ವರ್ಡ್ಸ್ ನೋಡಿ. ಬ್ರಿಡ್ಜ್, ಫ್ರಿಡ್ಜ್, ಅಪ್, ಕಪ್, ಫಾರ್, ಕಾರ್, ಸ್ಪೂನ್, ಮೂನ್, ಬೇಕ್, ಕೇಕ್. ಅಲ್ವಾ? ದೀಸ್ ಆರ್ ರೈಮಿಂಗ್ ವರ್ಡ್ಸ್. ಅನ್ರೈಮ್ ಮಾಡಿದ್ದಾರೆ. ಇನ್ನೊಂದು ಕೊಟ್ಟು ಉದಾಹರಣೆ ಕೊಟ್ಟಿದ್ದನ್ನು ನಾನು ಯಾರು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ, ಹಾಗೆ ಕೇಳಿದ್ದಾರೆ. ಈಗ ನೆಕ್ಸ್ಟ್ ಒನ್ ಇದೆ, ಲಾಸ್ಟ್ ಒನ್, ಅದನ್ನು ಬರಿತೀನಿ ನೋಡಿ. ದಿಸ್ ಇಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್, ಎಸ್, yes, last one. I am a circle. I am a circle. ಸರ್ಕಲ್ ಅಂದರೆ ವೃತ್ತ ಅಂತ ಕರಿತೀವಿ ಅಲ್ವಾ, ದುಂಡಿಗಿರೋದು. ಎ ಬ್ರೈಟ್ ಶೈನಿ ಥಿಂಗ್. ಎ ಬ್ರೈಟ್, ಬ್ರೈಟ್ ಅಂದರೆ ಹೊಳೆಯೋದು. ಬ್ರೈಟ್ ಶೈನಿ, SHYNY, ಶೈನಿ ಥಿಂಗ್. ನಾನು ತಳ ತಳ ಹೊಡಿತಾ ಇರ್ತೀನಿ, ನಾನು ದುಂಡಿಗೆ ವೃತ್ತು ಥರ ಇರ್ತೀನಿ, ಸರ್ಕಲ್ ಥರ ಇರ್ತೀನಿ, ನಾನು ತಳ ತಳ ಹೊಡಿತಾ ಇರ್ತೀನಿ. ಐ ಆಮ್ ಆನ್ ಮೈ ಫೋರ್ತ್, ಇಟ್ಸ್ ಆನ್ ಮೈ ಫೋರ್ತ್ ಫಿಂಗರ್. ಇಟ್ಸ್ ಆನ್ ಮೈ fourth, FOURTH, fourth finger. And I am a dash. And I am a dash. ಇಲ್ಲಿ ಫೋರ್ತ್ ಫಿಂಗರ್ ಅಂದರೆ ಅದಪ್ಪ ಅಂದರೆ ಇದು ಫಿಂಗರ್ 1 2 3 4 ಎಲ್ಲ ಉಂಗುರ ಯಾವ ಬೆರಳಿಗೆ ಹಾಕೋತಾರೆ? ಈ ಬೆರಳಿಗೆ ಹಾಕೋತಾರೆ ಅಲ್ವಾ. ದಿಸ್ ಈಸ್ ಫೋರ್ತ್ ಫಿಂಗರ್ ಅಂತ ಕರೀತಾರೆ. ಇದನ್ನು ಫೋರ್ತ್ ಫಿಂಗರ್ ಅಂತ ಕರೀತಾರೆ. ಹಾಗಾದರೆ ಫೋರ್ತ್ ಫಿಂಗರ್ ಹಾಕೊಳ್ಳೋದು ಯಾವುದು? ದಟ್ ಈಸ್ ರಿಂಗ್. ಥಿಂಗ್, ರಿಂಗ್, ಥಿಂಗ್, ರಿಂಗ್ ಅಲ್ವಾ. ಎಸ್, ನಮಗೆ ರೈಮಿಂಗ್ ವರ್ಡ್ಸ್ ಈಗ ನಮಗೆ ಗೊತ್ತಾಯಿತು. ಬ್ರಿಡ್ಜ್, ಫ್ರಿಡ್ಜ್ ಹೌದಲ್ವಾ. ಆಮೇಲೆ ಅದು ಸ್ಪೂನ್, ಮೂನ್, ಅಪ್, ಕಪ್, ಫಾರ್, ಕಾರ್, ಬೇಕ್, ಕೇಕ್, ಥಿಂಗ್, ರಿಂಗ್. ಇದನ್ನು ನಾವು ಕಲ್ತ್ಕೊಂಡ್ವು ಅಲ್ವಾ. ಈಗಿಲ್ಲೇನು ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನಮಗೆ.
ಈ ಚಿತ್ರ ನೋಡ್ಕೊಂಡು ಈ ಪದ ಏನು ಅಂತ ಬರಿಬೇಕಂತೆ. ತೋರಿಸ್ತೀನಿ ನೋಡಿ ನೀವು ಚಿತ್ರನ ನೋಡಿ. ಟೂತ್ ಬ್ರಷ್ ಇದೆ, ನೈಲ್ ಕಟರ್ ಇದೆ, ಟೂತ್ ಪೇಸ್ಟ್ ಇದೆ, ಇಲ್ಲಿ ಏನಿದೆ ಆಯಿಲ್, ಒಂದು ಲೋಟದಲ್ಲಿ ನೀರು ಥರ ಇಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಇದು ಟೊವೆಲ್ ಇದ್ದಾಗಿದೆ, ಎಲ್ಲ ಸೋಪು, ಕೂಮು, ಇದು ಆಯಿಲ್, ಇದು ವಾಟರ್, ಯಾವುದಿದು ನೀರು, ಲೋಟದಲ್ಲಿ ನೀರು, ಇದು ಆಯಿಲ್, ಲಾಸ್ಟ್ ಒಂದು ಆಯಿಲ್ ಇದೆ ಅಲ್ವಾ. ಈಗೇನು ಮಾಡಬೇಕಂತೆ, ನಮಗೆ ಈ ಪದಗಳೇನಿದೆ ಅಂತ ಗೊತ್ತಿದೆ, ಅದ್ರ ಜೊತೆ ನಮಗೆ ಸ್ಪೆಲ್ಲಿಂಗ್ ಏನು ಅಂತ ಗೊತ್ತಾಗಬೇಕು, ಅದು ಭಾಳ ಮುಖ್ಯ. ಏನು ಮಾಡಿದ್ದಾರೆ ಅವರೇನು ಹೇಳ್ತಾರೆ, ಫಿಲ್ಲಿಂಗ್ ದ ಬಾಕ್ಸಸ್ ಪಿಕ್ಚರ್ಸ್ ಆಸ್ ಗಿವನ್ ಆಸ್ ಕ್ಲೂಸ್. ನಾವು ಚಿತ್ರಗಳನ್ನು ಕೊಟ್ಟಿದ್ದೀವಿ, ಇದರಿಂದ ನೀವು ಸ್ಪೆಲ್ಲಿಂಗನ್ನು ಕಂಡುಹಿಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮೊದಲನೇದನ್ನು ನೋಡಿ ನಾನು ತೋರಿಸ್ತೇನೆ. ಅವ್ರು ಕೊಟ್ಟಿದ್ದಾರೆ, ನಾನು ಡ್ಯಾಶಸ್ ಬರೀತೀನಿ, ನೀವೆಲ್ಲ ಡ್ಯಾಶಸ್ ನೋಡಿ ಆ ಪದಗಳನ್ನು ನೀವೆಲ್ಲ ಚಿತ್ರಗಳು ನೋಡಿದ್ದೀರಾ. ನಿಮ್ಮ ಹತ್ರ ಪುಸ್ತಕ ಇದ್ದರೆ ಪುಸ್ತಕ ತೆಗೆದಿಟ್ಕೊಡಿ. ಈಗ ನೋಡಿ, ಮೊದಲನೇದು ಒಂದು ಟಿ ಡ್ಯಾಶ್ ಡ್ಯಾಶ್ ಟಿ ಹೆಚ್, ಆಯಿತಾ? ಎಸ್. ಹಾಂ, ಬಿ ಆರ್, ಇದೆಲ್ಲ ಕ್ಯಾಪಿಟಲ್ ಮಾಡ್ತೀನಿ. ಬಿ ಆರ್ ಡ್ಯಾಶ್ ಡ್ಯಾಶ್ ಹೆಚ್. ಈಗ ನಮಗೇನಾಗುತ್ತೆ ನೋಡಿ, ಟಿ ಓ ಓ ಟಿ ಹೆಚ್ ಟೂತ್, ಬಿ ಆರ್ ಯು ಎಸ್ ಹೆಚ್ ಬ್ರಷ್, ಟೂತ್ ಬ್ರಷ್. ಹಾಗೆ ನೋಡಿ, ಎರಡನೇದೇ ಮಾಡಿದ್ದಾರೆ, ಎನ್ ಡ್ಯಾಶ್ ಡ್ಯಾಶ್ ಎಲ್ ಡ್ಯಾಶ್ ಯು ಮಾಡಿಬಿಟ್ರು. ಆ ಚಿತ್ರ ಕೊಟ್ಟಿರೋದಂದರೆ ನಮಗೆ ಸ್ಪೆಲ್ಲಿಂಗ್ ಗೊತ್ತಿರಬೇಕು. ಉಗುರು ಕಟ್ ಮಾಡ್ಕೊಳ್ಳೋದು ಯಾವುದ್ರಲ್ಲಿ ನಾವು ನೇಲ್ ಕಟರ್. ನೋಡಿ, ನೇಲ್ ಕಟರ್ ಹೇಗೆ, ಎನ್ ಎ ಐ ಎಲ್, ನೇಲ್ ಕಟರ್, ಸಿ ಯು ಟಿ ಟಿ ಇ ಆರ್, ನೇಲ್ ಕಟರ್. ಎರಡನೇದು. ಮೂರನೇದು ಯಾವುದಪ್ಪ ಅಂದರೆ ನೋಡಿ, ಡ್ಯಾಶ್ ಓ ಓ ಟಿ ಹೆಚ್ ಟಿ ಓ ಓ ಟಿ ಹೆಚ್ ಪಿ ಎ ಎಸ್ ಟಿ ಇ, ಟೂತ್ ಪೇಸ್ಟ್. ಟೂತ್ ಪೇಸ್ಟ್. ನಾಲ್ಕನೇದು ಡ್ಯಾಶ್ 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 ಇ ಡ್ಯಾಶ್. ಏನಿದೆ ಅಲ್ಲಿ, ಡಬ್ಲ್ಯೂ ಎ ಟಿ ಇ ಆರ್, ವಾಟರ್. ಐದನೇದು ಟಿ ಡ್ಯಾಶ್ 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 ಎಲ್, ಟಿ ಓ ಡಬ್ಲ್ಯೂ ಇ ಎಲ್, ಟೊವೆಲ್. ಆರನೇದು ಡ್ಯಾಶ್
ಡ್ಯಾಶ್ ಡ್ಯಾಶ್ ಪಿ. ಯಾಕೆ ನಾವು ಚಿತ್ರಗಳು ನೋಡ್ತಿರೋದ್ರಿಂದ ಏನಾಗುತ್ತೆ, ನಮಗೆ ಅದರ ಹೆಸರು ಬರುತ್ತೆ, ಅದರ ಸ್ಪೆಲ್ಲಿಂಗ್ ಬರಬೇಕು, ಅದಕ್ಕೋಸ್ಕರ ಅವ್ರು ಮಾಡೋದು. ಎಸ್ ಓ ಎ ಪಿ. ನಾವು ಪುಸ್ತಕಗಳು ತೊಗೊಂಡಿದ್ರೆ ಅಥವಾ ನಾವು ಚಿತ್ರಗಳು ನೋಡಿದರೆ ನಮ್ಗೆ ಏನು ಅಂತ ಗೊತ್ತಾಗುತ್ತೆ. ಅದು ಪದ ಹೇಳ್ತೀವಿ, ಆದರೆ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅನ್ನೋದು ಭಾಳ ಮುಖ್ಯ. ಸ್ಪೆಲ್ಲಿಂಗ್ ಕನ್ಫರ್ಮ್ ಮಾಡೋಕ್ಕೋಸ್ಕರ ಈ ಥರ ಮಾಡಿದೆ. ನೆಕ್ಸ್ಟ್ ಒಂದು 7th ಒನ್, ಡ್ಯಾಶ್ 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 ಬಿ. ಸಿ ಓ ಎಂ ಬಿ. ಕೂಮ್. ಕೂಮ್ ಅನ್ಬೇಕು. 8ನೇದು ಲಾಸ್ಟ್ ಒನ್, ಡ್ಯಾಶ್ ಐ ಎಲ್. ಓ ಐ ಎಲ್. ಆಯಿಲ್. ಎಣ್ಣೆ. ಓ ಐ ಎಲ್ ಆಯಿಲ್. ಅಂದರೆ ಇಷ್ಟು ಪದಗಳನ್ನು ನಾವು ಏನು ಮಾಡೋದು, ಆ ಚಿತ್ರಗಳನ್ನು ಕೊಟ್ಟಿರೋ ಆ ಕ್ಲೋಸ್ ನೋಡ್ಕೊಂಡು ನಾವೇನು ಮಾಡಿದ್ದೀವಿ, ಪದಗಳನ್ನು ಮಾಡಿದ್ದೀವಿ ಅಲ್ವಾ. ಒಂದು ಸರ್ತಿ ನೋಡೋಣ. TOOTH ಟೂತ್. BRUSH ಬ್ರಷ್. ಟೂತ್ ಬ್ರಷ್. NAIL ನೈಲ್. CUTTER ಕಟರ್. ನೈಲ್ ಕಟರ್. TOOTH ಟೂತ್. PASTE ಪೇಸ್ಟ್. ಟೂತ್ ಪೇಸ್ಟ್. WATER ವಾಟರ್. TOWEL ಟೊವೆಲ್. SOAP ಸೋಪ್. COMB ಕೂಮ್ ಅನ್ಬೇಕು, ಅದನ್ನು ಕೂಮ್ ಅನ್ಬಾರ್ದು. ಏನು ಹೇಳ್ಬೇಕು, ಅದನ್ನು ಬಿ ಸೈಲೆಂಟಲ್ಲಿ COMB ಕೂಮ್ ಅನ್ಬೇಕು, ಅದನ್ನು OIL ಆಯಿಲ್. ಗೊತ್ತಾಯ್ತಲ್ಲ. ಇದು ನಾವು ಚಿತ್ರಗಳನ್ನು ಕೊಟ್ಟಿದ್ರು, ಆ ಚಿತ್ರಗಳನ್ನು ನೋಡ್ಕೊಂಡು ನಾವು ಪದಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ, ಹೌದಲ್ವಾ. ಎಸ್. ಇದು ರೀಡ್ ಆ್ಯಂಡ್ ಎಂಜಾಯ್ ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಾ. ಓದ್ಬಿಟ್ಟು ನೀವು ಖುಷಿ ಪಡಬೇಕಂತೆ. ಗೊತ್ತಾಯ್ತಲ್ಲ. ಇದನ್ನು ನಾನೀಗ ಓದ್ತೇನೆ, ಓದ್ಬಿಟ್ಟು ಸ್ವಲ್ಪ ಅರ್ಥ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ, ಆಯಿತಾ. ಎಸ್, ನೀವು ಕೇಳಿಸ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಇದ್ರೆ ತೆಗೆದಿಟ್ಕೊಳ್ಳಿ, ನೋಡ್ಕೊಳ್ಳಿ, ಹೇಳ್ತೀನಿ. Teacher reads the lesson. Listen with your book closed. Teacher reads the lesson again. Now listen with your book open. ಮೊದಲು ಪುಸ್ತಕ ಮುಚ್ಚಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇನ್ನೊಂದು ಸತಿ ಟೀಚರ್ ಓದ್ತಾರೆ, ಆವಾಗ ನೀವು ಪುಸ್ತಕ ತೆಗೆದುಬಿಟ್ಟು ನೋಡಿ ಅಂತ. ಈಗ ನೋಡಿ, ನಾಟಿ ಆನಿಯನ್ ಅಂತ. ದಿ ನಾಟಿ ಆನಿಯನ್. ನಾಟಿ, ದಿ ನಾಟಿ ಆನಿಯನ್ ಅಂತ. ಪಾಠ ಹೆಸರೇನು? ದಿ ನಾಟಿ. NAUGHTY. ನಾಟಿ. ONION. ನಾಟಿ ಅಂದರೆ ತುಂಟ ಅಂತ. ನಾಟಿ ಅಂದ್ರೇನು? ತುಂಟ. ಆನಿಯನ್ ಅಂದರೆ ಈರುಳ್ಳಿ. ತುಂಟ ಈರುಳ್ಳಿ ಅಂತ. ಆಯ್ತಾ? ತುಂಟ ಈರುಳ್ಳಿ, ನಾಟಿ ಆನಿಯನ್ ಅಂತ ಇದೆ. ಗೋಪು ವೆಂಟ್ ಟು ದಿ ಮಾರ್ಕೆಟ್. ಗೋಪು, ಗೋ ವೆಂಟ್. ಗೋಪುನು ಏನು ಮಾಡ್ದ? ಮಾರ್ಕೆಟ್ಗೆ ಹೋದ. ಗೋಪು ವೆಂಟ್ ಟು ದಿ ಮಾರ್ಕೆಟ್. ಗೋಪು ವೆಂಟ್ ಟು ದಿ ಮಾರ್ಕೆಟ್. ಗೋಪು ಅನ್ನೋ ಮಾರ್ಕೆಟ್ ಹೋದ. ಏನು ಮಾಡ್ದ? He bought a kilo of onion from the vegetable seller. ನೋಡಿ, ಗೋ ವೆಂಟ್. ಗೋ ಅಂದರೆ ಹೋಗು, ವೆಂಟ್ ಹೋದ. He went to the market. ಎಲ್ಲಿಗೋದ? ಮಾರ್ಕೆಟ್ಗೆ ಹೋದ. ಗೋ ಅಂದರೆ ಹೋಗು, ವೆಂಟ್ ಅಂದರೆ ಹೋದ. He bought ಅಂತ ಇದೆ. ಬೈ ಅಂದರೆ ಕೊಳ್ಳೋದು, ಬಾಟ್ ಕೊಂಡ. ಬೈ ಬಾಟ್. ಗೋ ವೆಂಟ್, ಬೈ ಬಾಟ್, ಇವೆಲ್ಲ ಪಾಸ್ಟ್ ಟೆನ್ಸ್. He bought a kilo of onions. A kilo, 1 kg. A kilo of onions from the vegetable seller. From the vegetable seller. ಯಾರು ತರಕಾರಿ ಮಾರ್ತಿದ್ನೋ ಅವನಿಂದ ಏನು ಮಾಡ್ದ? ಅದನ್ನು ಕೊಂಡ್ಕೊಂಡ. ಫ್ರಮ್ ದಿ ವೆಜಿಟಬಲ್ ಸೆಲ್ಲಾರ್.
ತರಕಾರಿ ಮಾರ್ತಾ ಇರೋದ್ರಿಂದ 1 kg ಈರುಳ್ಳಿನ ಅವನು ಕೊಂಡ್ಕೊಂಡ. ಸಮ್ ಆರ್ ಬಿಗ್, ಸಮ್ ಆರ್ ಸ್ಮಾಲ್. ನಾವು ಈರುಳ್ಳಿ ತಂದೆಲ್ಲ ಒಂದೇ ಸೈಜ್ ಇರುತ್ತಾ? ಇಲ್ಲ ಅಲ್ವಾ, ಕೆಲವು ದಪ್ಪ ಇರುತ್ತೆ, ಕೆಲವು ಸಣ್ಣ ಇರುತ್ತೆ. ಸಮ್ ಆರ್ ಬಿಗ್, ಸಮ್ ಆರ್ ಸ್ಮಾಲ್, ಸಮ್ ಆರ್ ರಿಯಲಿ ಟೈನಿ. ತುಂಬ ಸಣ್ಣ ಈರುಳ್ಳಿ ನೋಡಿ, ಇಲ್ಲೇ ಈರುಳ್ಳಿ ಇದೆ ನೋಡಿ ಹೇಗಿದೆ. ಇದು ಬಿಗ್, ಇದು ಸ್ಮಾಲ್. ನೋಡಿ ಎಷ್ಟು ಚಿಕ್ಕದಾಗಿವೆ ನೋಡಿ, ಇದು ಅಲ್ವಾ. ನೋಡಿ ಬಿಗ್ ಈ ಥರ ದೊಡ್ಡದು ಸಣ್ಣದು ಎಲ್ಲ ಇರುತ್ತೆ ಅಲ್ವಾ. ಸಮ್ ಆರ್ ಬಿಗ್, ಸಮ್ ಆರ್ ಸ್ಮಾಲ್, ಸಮ್ ಆರ್ ಟೈನಿ. ತುಂಬ ಸಣ್ಣ ಈರುಳ್ಳಿಗಳು ಇಲ್ಲಿ ನೋಡಿದ್ರಲ್ಲ ಆ ಥರ. ಸಮ್ ಆರ್ ಪಿಂಕ್, ಕೆಲವು ಪಿಂಕ್ ಬಣ್ಣದಲ್ಲಿರುತ್ತೆ. ಸಮ್ ಆರ್ ರೆಡ್, ಕೆಲವು ಕೆಂಪು ಬಣ್ಣದಿರುತ್ತೆ. ಆ್ಯಂಡ್ ಸಮ್ ಆರ್ ಆಲ್ಮೋಸ್ಟ್ ವೈಟ್. ಬಿಳಿ ಈರುಳ್ಳಿ ನೋಡಿದ್ದೀರಲ್ವಾ, ಬಿಳಿ ಬಣ್ಣ ಇರುತ್ತೆ, ಕೆಂಪಿದ್ದಾಗಿರುತ್ತೆ, ಕೆಲವು ಪಿಂಕ್ ಬಣ್ಣ ಇರುತ್ತೆ. He put them in a large paper packet and kept them in a corner on the floor. He put them, ಮನೆ ಮಾಡ್ದ. He put ಅಂದರೆ ಇಡೋದು, them ಅವುಗಳನ್ನು, in a large paper packet. ಪೇಪರ್ ಪ್ಯಾಕೆಟ್ ಇತ್ತಲ್ಲ, ಆ ಪೇಪರ್ ಪ್ಯಾಕೆಟಲ್ಲಿ ಇಟ್ಟ. ಆ್ಯಂಡ್ ಕೆಪ್ಟ್ ದೆಮ್ ಇನ್ ಎ ಕಾರ್ನರ್ ಆನ್ ದಿ ಫ್ಲೋರ್. ಹಿ ಕೆಪ್ಟ್ ದೆಮ್ ಅವುಗಳನ್ನಿಟ್ಟ ಇನ್ ಎ ಕಾರ್ನರ್ ಆನ್ ದಿ ಫ್ಲೋರ್. ಕಾರ್ನರ್ ಅಂದರೆ ಮೂಲೆ, ಮನೆಯ ಮೂಲೆಯಲ್ಲಿ ಅದನ್ನು ಇಟ್ಟ. ಕಾರ್ನರ್, CORNER, ಕಾರ್ನರ್. ಮೂಲೆ, ಕಾರ್ನರ್ ಆನ್ ದಿ ಫ್ಲೋರ್, ನೆಲದ ಮೂಲೆಯಲ್ಲಿ ಒಂದು ಕಡೆ ಇಟ್ಟ. ಹಿ ವಾಸ್ ವೆರಿ ಟಯರ್ಡ್. ಅವನಿಗೆ ತುಂಬ ಸುಸ್ತಾಗಿ ಹೋಗಿತ್ತು. ಅವನೆಲ್ಲ ಮಾರ್ಕೆಟ್ಗೆಲ್ಲ ಹೋಗಿ ವ್ಯಾಪಾರ ಮಾಡ್ಕೊಂಡೆಲ್ಲ ಬಂದಿದ್ನಲ್ಲ, ಅವ್ನ ಗೋಪಕ್ಕೆ ತುಂಬ ಏನಾಗಿತ್ತು, ಸುಸ್ತಾಗಿ ಹೋಗಿತ್ತು. ಏನು ಮಾಡ್ದ? ಹಿ ವಾಸ್ ವೆರಿ ಟಯರ್ಡ್. ನೋಯಿಂಗ್ ದಟ್ ನೋಬಡಿ ವಾಸ್ ಅಟ್ ಹೋಮ್. ನೋಯಿಂಗ್ ದಟ್, ನೋ ಗೊತ್ತು, ಅವನಿಗೆ ಗೊತ್ತು ಯಾರೂ ಮನೇಲಿಲ್ಲ, ನಾನು ಒಬ್ಬನೇ ಇರೋದು ಅಂತ. KNOW ಅಂದರೆ ಗೊತ್ತು ಅಂತ. ಏನು ಗೊತ್ತು? ಯಾರೂ ಮನೇಲಿಲ್ಲ ಇವತ್ತು, ನಾನು ಒಬ್ಬನೇ ಇದ್ದೀನಿ ಅಂತ. ನೋಯಿಂಗ್ ದಟ್, ಅದು ಗೊತ್ತು. ಅದು ನೋಬಡಿ ವಾಸ್ ಇನ್ ದ ಹೋಮ್, ವಾಸ್ ಅಟ್ ಹೋಮ್, ಯಾರೂ ಮನೆಯಲ್ಲಿಲ್ಲ. ಹಿ ವೆಂಟ್ ಟು ದ ಲಿವಿಂಗ್ ರೂಮ್. ಮನೆ ಮಾಡ್ದ, ರೆಸ್ಟ್ ತೊಗೊಳಕ್ಕೆ ಮಾಡ್ದ, ಲಿವಿಂಗ್ ರೂಮ್ಗೆ ಹೋದ. ಸ್ಯಾಟ್ ಆನ್ ಎ ಸೋಫಾ. ಸೋಫಾ ಮೇಲೆ ಕೂತ್ಕೊಂಡು, ಸ್ಯಾಟ್ ಆನ್ ಎ ಸೋಫಾ. ಸ್ವಿಚ್ಡ್ ಆನ್ ದಿ ಏರ್ ಕಂಡೀಷನರ್ ಆ್ಯಂಡ್ ಸೂನ್ ಫೆಲ್ ಆಸ್ ಸ್ಲೀಪ್. ಏರ್ ಕಂಡೀಷನರ್ ಅಂದರೆ ಮನೇಲಿ ಕೆಲವು ಮನೇಲಿ ಏನಾಗಿರುತ್ತೆ, ಏರ್ ಕಂಡೀಷನ್, AC ಅಂತ ಕರಿತೀವಿ ಅದನ್ನಲ್ವಾ. ದಟ್ ಈಸ್ ಕಾಲ್ಡ್ ಆಸ್ ಏರ್ ಕಂಡೀಷನರ್. AC ಅಂದರೆ ಏರ್ ಕಂಡೀಷನರ್ ಅಂತ. ಅವ್ರ ಮನೇಲಿ AC ಇದೆ ಅಂದ್ಬಿಡ್ತೀವಿ ನಾವು. AC ಅರ್ಥ ಏನಪ್ಪ ಅಂದರೆ, AC ಅಂದರೆ ದಿಸ್ ಈಸ್ ಏರ್ ಕಂಡೀಷನರ್ ಅಂತ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಫ್ಯಾನ್ ಬೇರೆ, ಏರ್ ಕಂಡೀಷನರ್ ಬೇರೆ. ಫ್ಯಾನು ಅಡ್ಜಸ್ಟ್ ಮಾಡ್ಬೋದು, ಇದು ಅಷ್ಟೇ. ಎಷ್ಟು ಬೇಕೋ ಅಷ್ಟಕ್ಕೆ ಫ್ಯಾನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಲ್ವಾ. ಇದನ್ನು ಏರ್ ಕಂಡೀಷನ್, AC ಅಂತ ಕರೀತಾರೆ ಅಲ್ವಾ. ಒಳಗಡೆ ಎಲ್ಲ ತಣ್ಣಗಿರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ತಣ್ಣಗೆ ಜಾಸ್ತಿ ಮಾಡ್ತಾ ಹೋಗ್ಬೋದು, ಅಥವಾ ಕಡಿಮೆನೂ ಮಾಡ್ಬೋದು. ಆ್ಯಂಡ್ ಸೂನ್ ಫೆಲ್ ಆಸ್ ಸ್ಲೀಪ್. ಮಲ್ಕೊಂಡು ಬಿಟ್ಟ. ಆಮೇಲೆ ಏನಾಯ್ತು ನೋಡಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಏನಾಯಿತು ಅಂತ ನೋಡೋಣ. ಗೋಪು ವೆಂಟ್ ಟು ದಿ ಮಾರ್ಕೆಟ್. ಹಿ ಬಾಟ್ ಎ ಕಿಲೋ ಆಫ್ ಆನಿಯನ್ಸ್ ಫ್ರಮ್ ದ ವೆಜಿಟಬಲ್ಸ್ ಎಲ್ಲ. ಸೊ ಸಮ್ were big, some were small, some were really tiny, some were pink, some were red, and some were almost white. He put them in a large paper packet and kept them in a corner of the floor. He was very tired, knowing that nobody was at home. He went to the living room, sat on a sofa, switched on the air conditioner, and soon fell asleep. ನೆಕ್ಸ್ಟ್ ಕ್ಲಾಸಲ್ಲಿ ಏನಾಯಿತು ಅಂತ ನೋಡೋಣ. ಈರುಳ್ಳಿಗಳು ಏನು ಮಾಡಿದ್ವು ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಕೂತ್ಕೊಂಡು ವರ್ಕ್ ಮಾಡಿ. ಥ್ಯಾಂಕ್ ಯು.